ಅಭಿಮಾನಿಗಳ ನಡೆ ಏನಿರುತ್ತೆ ಸರ್ ಮುಂದಿನ ತಿಂಗಳಲ್ಲಿ? ಹಾಗಾದರೆ ಶೋಭಾಯಾತ್ರೆ ಅಂತೇಳಿ ಒಂದು ಸಂಘಟನೆ ರಿಜಿಸ್ಟರ್ ಮಾಡ್ಕೊಂಡು ಇದು ಮಾಡಿದ್ದಾರೆ ಸರ್ ನಿಮ್ಮ ಅಭಿಮಾನಿಗಳಂತೇಳಿ. ಅವೆಲ್ಲ ಮುಗಿದ ಅಧ್ಯಾಯ. ಅಲ್ಲ ಸರ್, ಹಿಂದಿಂದಲ್ಲ, ಈಗ ಶೋಭಾಯಾತ್ರೆಗೆ ಒಂದು ಸಂಘಟನೆ ರಿಜಿಸ್ಟರ್ ಮಾಡ್ಕೊಂಡು ಅದರಿಂದ ಮಾಡ್ತೀವಿ ಅಂತ ಹೇಳ್ತಾರೆ. ಆ BJPಯಲ್ಲಿ 2 ಸಲ ಮಾಡ್ತಾರಾ? BJP ಈ ಕಡೆ ಒಂದು ಆ ಕಡೆ ಒಂದು ಮಾಡ್ತಾರಾ? ಅವೆಲ್ಲ ಮುಗಿದ ಅಧ್ಯಾಯ. NDA ಆದಮೇಲೆ NDAದಲ್ಲಿರುವಂಥ ಮುಖಂಡರು ಜಿಲ್ಲೆಯಲ್ಲಿ BJPನೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಅವ್ರು ಕೆಲವರೆಲ್ಲ ಇವತ್ತು ಸಂಘಟನೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸರ್, ಸಿಕಲ್ ರಾಮಚಂದ್ರಗೌಡ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಶಿಡ್ಲಘಟ್ಟದಲ್ಲಿ ಅವರ ಬ್ರದರು ಇಲ್ಲಿ ಗ್ರಾಮಾಂತರ ಅಧ್ಯಕ್ಷರಾಗಿದ್ದಾರೆ. ಬದಲಾವಣೆ ಏನಾದರೂ ಮಾಡ್ಬೋದಾ ಅಂತೇಳಿ ಕೇಳ್ತಾ ಇದ್ದಾರೆ ಸರ್. ಅವರು ನಮ್ಮಲ್ಲಿ ಬರಬೇಕು, ನಾವು ಅವರಲ್ಲಿ ಹೋಗ್ಬೇಕು. BJP ಇಲ್ಲ ಅಂತಕ್ಕಂಥದ್ದನ್ನು ಇವತ್ತು KDB ವಿರುದ್ಧವಾಗಿ ಹೋರಾಡ್ತಾ ಇರೋರ ಜೊತೆ ಪಾಲ್ಗೊಳ್ತೀರಿ ಹೋರಾಟಗಳಲ್ಲಿ. ಅವ್ರು ಹೇಳ್ತಾರೆ KDB ಜಂಗಮಕೋಟೆ ಹೋಬಳಿಯಲ್ಲೇ ಬೇಡ ಇದನ್ನು ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿದ್ರೆ ಬರಡು ಭೂಮಿ, ಬಂಜರು ಭೂಮಿ, ಗೋಮಾಳ ಇದ್ದರೆ ಮಾಡ್ಕೊಳ್ಳಿ ಅಂತ ಇರ್ತಾರೆ. ನಿಮ್ಮ ಹೇಳಿಕೆಗೆ ನಮ್ಗೆ ಸಂಬಂಧ ಇಲ್ಲ ಅಂತಾರೆ ಸರ್ ಅವರು. ಒಳಜಗಳ ಇರ್ತದೆ ಪಕ್ಷದಲ್ಲಿ, ನಾನು ಮುಂದೆ ನೀನು ಮುಂದೆ ಅಂತಕ್ಕಂಥ ಇದ್ದೇ ಇರುತ್ತೆ. ಕ್ಷೇತ್ರದಲ್ಲಿ ಕೂಡ BJP ಗೆಲ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದಾರೆ. ಜೊತೆಗೆ ಹೋಗ್ತಕ್ಕಂಥ ಏನು ಕಾರ್ಯ ಮಾಡಬೇಕು. ಯಾಕಂತ ನಮಗೆ ಸಾಕಷ್ಟು ಜನ ಇವತ್ತು ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿಲ್ಲ. ಒಂದು ಸಣ್ಣ ಪುಟ್ಟ ವೈಮನಸ್ಸುಗಳಲ್ಲ ನಾವೆಲ್ಲ ಬದಿಗೊತ್ತಿ ಇವತ್ತು ರಾಮಚಂದ್ರಗೌಡನ ಇವತ್ತು ಜಿಲ್ಲಾ ಗೌರವಾನ್ವಿತ ಅಧ್ಯಕ್ಷರಾಗಿ ನಮ್ಮ ವರಿಷ್ಠರು ಮಾಡಿದ್ದಾರೆ. ಬರಲ್ಲ, ಜಮೀನು ಬರಲ್ಲ, ಎರಡೂ ಹೋಗುತ್ತೆ. ರೈತರು ಗೊತ್ತಿಲ್ಲ, ಇದು ತಿಳುವಳಿಕೆ ಹೇಳ್ಬೇಕಂತ ಜವಾಬ್ದಾರಿಯವರು ಹೇಳ್ಬೇಕು. ನಮ್ಮ ಒಂದು ಕುಟುಂಬದಲ್ಲಿ ಕೂಡ ಸಣ್ಣ ಪುಟ್ಟ ವೈಷಮ್ಯ ಅದೇ ರೀತಿ ಕೂಡ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಆ NDA ಸಂದರ್ಭದಲ್ಲಿ ಸ್ವಲ್ಪ ಆಗಿದೆ. ಇವತ್ತು ಜಂಗಮಕೋಟೆಯಲ್ಲಿ ವ್ಯವಸಾಯಕ್ಕೆ ಯೋಗ್ಯ ಇಲ್ಲದಿರ್ತಕ್ಕಂಥ ಜಮೀನಿದ್ದು ತಗೊಳ್ಳಿ ಅಂತ ಹೇಳಿದರು. ನಮ್ಮ BJPಯ ಸಂಘಟನಾ ಪರ್ವ ಕಾರ್ಯಕ್ರಮಕ್ಕೆ ಮಂಡಲವಾರು ನಾವೊಂದು ಪ್ರವಾಸ ಇದೇ ತಿಂಗಳಲ್ಲಿ ಹಮ್ಮಿಕೊಂಡಿದ್ದೀವಿ. ಸಂಘಟನೆ BJPಯಲ್ಲಿ ತಮ್ಮ ಮುಖಾಂತರ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಾಕಷ್ಟು 40, 50, 30 ವರ್ಷದಿಂದ ಜಿಲ್ಲೆಯಲ್ಲಿ BJPನೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ತನು ಮನ ಧನ ಅರ್ಪಿಸಿ ಸಾಕಷ್ಟು ಸ್ವಯಂ ಸೇವಕ ಎಲ್ಲರೂ ಕೂಡ ಅರ್ಪಿಸಿ ಪಕ್ಷ ಕಟ್ಟಿರ್ತಕ್ಕಂಥ ತುಂಬ ಜನ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ವಿಧಾನಸಭಾ ಕ್ಷೇತ್ರ, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ BJP ಪಾಲು. ನಾನು ಜಿಲ್ಲಾ ಅಧ್ಯಕ್ಷನಾಗಿರ್ತಕ್ಕಂಥ ಒಂದು ಕ್ಷಣದಲ್ಲಿ 5 ಕ್ಷೇತ್ರದಲ್ಲಿ ಕೂಡ BJP ಗೆಲ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಹೋಬಳಿವಾರು ನಾವು ಟೂರ್ನ ಮಾಡ್ತಾಯಿದ್ದೀವಿ, ಸಂಘಟನೆ ಮಾಡೋದಕ್ಕೆ ಹೊರಡ್ತಾ ಇದ್ದೀವಿ. ಒಂದೊಂದು ದಿವಸ ಒಂದೊಂದು ಹೋಬಳಿಯಲ್ಲಿ ನಮ್ಮ ಮುಖಂಡರನ್ನು ಕರೆದು ಮಾತಾಡ್ತಕ್ಕಂಥದ್ದು. 4 ದಿವಸ 5 ದಿವಸ ಸಂಘಟನೆ ಕೆಲಸ ಮಾಡಿಕೊಂಡು ಕೊನೆಗೆ 3ನೇ ತಾರೀಕು ನಾವೊಂದು ಸಂಘಟನೆಯ ಒಂದು ಕಾರ್ಯಕ್ರಮ ಶಿಡ್ಲಘಟ್ಟ ಟೌನಲ್ಲಿ ಇಟ್ಕೊಂಡು ಹೋಗ್ತಕ್ಕಂಥ ತೀರ್ಮಾನ ಆಗಿದೆ. ಈ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿಲ್ಲ. ಅವರೆಲ್ಲರೂ ಇವತ್ತು ಎಲ್ಲರ ಜೊತೆ ನಾವು ಕೈ ಜೋಡಿಸಿ ಆಗಿರ್ತಕ್ಕಂಥ ಅನಾನುಕೂಲಗಳನ್ನ ನಾವು ಪರಿಗಣಿಸಿ ನೋಡಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಕೈ ಜೋಡಿಸಿ ಪಕ್ಷ ಕಟ್ಟತಕ್ಕಂಥ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತೊಂದು ತಮ್ಮ ಮುಖಾಂತರ, ಪತ್ರಿಕಾ ಮಾಧ್ಯಮ ಮುಖಾಂತರ ಎಲ್ರಿಗೂ ಇವತ್ತು ಹೇಳ್ತಕ್ಕಂಥ ವಿಷಯ ಇದೆ. ಜಿಲ್ಲಾ ರಾಜಕಾರಣ ಅಂತ ಹೇಳಿದ್ರೆ ಯಾಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದರೆ, ಆಸಕ್ತಿ ಇರೋರಿಗೆ ಜವಾಬ್ದಾರಿ ಕಟ್ತಾರೆ. ನಮ್ಮ ಕ್ಷೇತ್ರದಲ್ಲಿ BJP ಗೆಲ್ಸ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥದ್ದನ್ನು ಗೊತ್ತಾಗಿ ಇವತ್ತು ನನ್ನ ಜವಾಬ್ದಾರಿ ಜಿಲ್ಲೆಯಲ್ಲೂ ಕೊಟ್ಟಿದ್ದಾರೆ. ನಮ್ಮ ಮೊದಲನೇ ಆದ್ಯತೆ ಬಂದು ಇಲ್ಲಿ BJP MLA ಗೆಲ್ತಕ್ಕಂಥದ್ದು ಆದ್ಯತೆ. ಅದ್ರ ಜೊತೆಗೆ ಜಿಲ್ಲೆಯಲ್ಲಿ 4 ಕ್ಷೇತ್ರದಲ್ಲಿ BJP ಗೆಲ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ. ನಾವು 3 ವರ್ಷ ಏನಿದೆ ನಾನು ಹೇಳಿದ್ದೀನಿ ಈಗಾಗಲೇ, ಕಾಲಿಗೆ ಚಕ್ರ ಕಟ್ಕೊಂಡು ನಾವು ಪಕ್ಷ ಕಟ್ಟತಕ್ಕಂಥ ಕೆಲಸ ಮಾಡ್ತೀವಿ. ಆಸಕ್ತಿ ಇದೆ, ಇಲ್ಲೂ ಗೆಲ್ತೀವಿ. ಮಿಕ್ಕಿದ 4 ಕ್ಷೇತ್ರದಲ್ಲಿ BJP ಗೆಲ್ತಕ್ಕಂಥ ಕೆಲಸ ಮಾಡ್ತೀವಿ. ಇಲ್ಲಿ ನಮ್ಮ ಆದ್ಯತೆ ಶಿಡ್ಲಘಟ್ಟದಲ್ಲಿ ಮೊದಲನೇ ಆದ್ಯತೆ BJP ಗೆಲ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಸಿಕಲ್ ರಾಮಚಂದ್ರಗೌಡ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಶಿಡ್ಲಘಟ್ಟದಲ್ಲಿ ಅವರ ಬ್ರದರು ಇಲ್ಲಿ ಗ್ರಾಮಾಂತರ ಅಧ್ಯಕ್ಷರಾಗಿದ್ದಾರೆ. ಬದಲಾವಣೆ ಏನಾದರೂ ಮಾಡ್ಬೋದಾ ಅಂತೇಳಿ ಕೇಳ್ತಾ ಇದ್ದಾರೆ ಸರ್. ಈಗ ಆಸಕ್ತಿ ಇರ್ತಕ್ಕಂಥ ಕೆಲಸ ಮಾಡತಕ್ಕಂಥವ್ರಿಗೆ ಜವಾಬ್ದಾರಿ ಕೊಡ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥದ್ದು.
ಯಾರಿಗೆ ಕೆಲಸ ಮಾಡಬೇಕು ಆಸಕ್ತಿ ಇದೆ ಗಟ್ಟಿಯಾಗಿ ನಿಲ್ತು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಕೂಡ ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಅಂತ ಯಾರಾದರೂ ಬಂದರೂ ಕೂಡ ನಾವು ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದೇನು ಅವರೇ ಇರಬೇಕು ಅಂತಕ್ಕಂಥದ್ದೇನಿಲ್ಲ. ಹಿಂದೆ ಪತ್ರಿಕಾಗೋಷ್ಠಿ ಮಾಡಿದ್ದ ಉದ್ದೇಶ ಅವತ್ತು ಕೂಡ ನಾನು ರಾಮಚಂದ್ರಗೌಡರಾಗಲಿ ಇನ್ನೊಬ್ಬರಾಗಲೆಲ್ಲ ನಮ್ಮ NDAಯಲ್ಲಿ ಕೆಲವು ಮುಖಂಡರು ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಾದಂಥ ಒಂದು ಕಹಿ ಅನುಭವದಿಂದ ಮಾಡಿದ್ವಿ. ಅದಾದ ನಂತರ ನಮ್ಮಲ್ಲಿ ಯಾವುದೇ ವೈಯಕ್ತಿಕ ಯಾವುದೇ ದ್ವೇಷಗಳಾಗಲಿ ವೈಯಕ್ತಿಕ ರಾಜಕೀಯ ಜಿದ್ದಾಜಿದ್ದಾಗಿ ಏನಿಲ್ಲ. ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕು. ಆ ಒಂದು ಸಣ್ಣ ಪುಟ್ಟ ವೈಮನಸ್ಸುಗಳೆಲ್ಲ ನಾವೆಲ್ಲ ಬದಿಗೊತ್ತು. ಇವತ್ತು ರಾಮಚಂದ್ರಗೌಡನ ಇವತ್ತು ಜಿಲ್ಲಾ ಗೌರವಾನ್ವಿತ ಅಧ್ಯಕ್ಷರಾಗಿ ನಮ್ಮ ವರಿಷ್ಠರು ಮಾಡಿದ್ದಾರೆ. ಅವರು ಕೂಡ ಇದುವರೆಗೂ ತಮ್ಮ ಪತ್ರಿಕಾಗೋಷ್ಠಿ ಎಲ್ಲವನ್ನು ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನು ಇನ್ನು ವೃದ್ಧಿ ಮಾಡಬೇಕು, ದ್ವಿಗುಣಗೊಳಿಸಬೇಕು. ಪಕ್ಷಕ್ಕೆ ಇನ್ನು ಬೇರೆ ಬೇರೆ ಪಕ್ಷದಿಂದ ಎಲ್ಲ ಬಹಳಷ್ಟು ಜನ ಮುಖಂಡರಿದ್ದಾರೆ. ಅವನ್ನೆಲ್ಲವೂ ಕೂಡ ಪಕ್ಷಕ್ಕೆ ಕರೆತಂದು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಬೇಕಂದ ಸಂಕಲ್ಪ ನಾವೆಲ್ಲ ಕೂಡ ಮಾಡಿದ್ದೀವಿ. ನಮ್ಮ ಒಂದು ಕುಟುಂಬದಲ್ಲಿ ಕೂಡ ಸಣ್ಣ ಪುಟ್ಟ ವೈಷಮ್ಯತೆ ಅದೇ ರೀತಿ ಕೂಡ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಆ NDA ಸಂದರ್ಭದಲ್ಲಿ ಸ್ವಲ್ಪ ಆಗಿದೆ. ಇವತ್ತದಾಗಲೇ ನಮ್ಮ ತಮ್ಮಿಯವರು ಹೇಳಿದ್ರು, ರಾಷ್ಟ್ರಕ್ಕೆ ಮೋದಿ, ರಾಜ್ಯಕ್ಕೆ ಕುಮಾರಣ್ಣ, ಇನ್ನೊಂದು ಮತ್ತೊಂದು ಸಂತೋಷ. ಅದು ಅವರವರ ಇಚ್ಛೆ, ಅವರವರ ಪಕ್ಷ. ಇವತ್ತು ಅವರು ಕೂಡ ಅವರ ಪಕ್ಷವನ್ನು ಸಂಘಟನೆ ಮಾಡಕ್ಕೆ ಹೊರಟಿದ್ರು, ಹೊತ್ತು NDA ಅಂತ ಎಲ್ಲೂ ಮಾತಾಡಿಲ್ಲ. ಅದೇ ರೀತಿ ಇವತ್ತು ನಾವು ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ ಸಂಘಟನೆಗೆ ಹೊರಟಿದ್ವಿ. ಸಂಘಟನೆ ಪರ್ವ ಪ್ರಾರಂಭವಾಗಿದೆ. ಈ ಸಂಘಟನೆ ಪರ್ವದಲ್ಲಿ ನಾವೆಲ್ಲ ಸಕ್ರಿಯವಾಗಿ ಭಾಗಿಯಾಗಿ ಇಡೀ ಕ್ಷೇತ್ರದ 34 ಗ್ರಾಮ ಪಂಚಾಯತಿಗಳನ್ನು ಕೂಡ ನಾವು ಈಗ ಪ್ರಪ್ರಥಮವಾಗಿ ಹೋಬಳಿ ಮಟ್ಟದಲ್ಲಿ ಮಾಡಿ, ಆಮೇಲೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಸಂಘಟನೆಗೆ ನಾವೆಲ್ಲ ಸಂಘಟನೆ ಪರ್ವ ಪ್ರಾರಂಭವಾಗ್ತದೆ. ಎಲ್ಲ ಪದಾಧಿಕಾರಿಗಳು ಕೂಡ ಯಾರು ಸಕ್ರಿಯವಾಗಿ ಪಕ್ಷಕ್ಕೆ ಶಕ್ತಿ ಇದೆ, ಪಕ್ಷಕ್ಕೆ ನಿಷ್ಠೆ ಆಗಿರ್ತಾರೆ, ನಾಯಕತ್ವಕ್ಕೆ ನಿಷ್ಠೆ ಆಗಿರ್ತಾರೆ ಅಂಥವನ್ನು ಕೂಡ ಪಕ್ಷದಲ್ಲಿ ಗುರುತಿಸಿ ಅವನು ಕೂಡ ಪದಾಧಿಕಾರಿ ಮಾಡಬೇಕಂತ ನಾವೆಲ್ಲ ಚಿಂತನೆ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಪಕ್ಷವನ್ನು ಸದೃಢವಾಗಿ ಕಟ್ಟಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. NDA ಪ್ರಶ್ನೆ ಬರೋದು ಚುನಾವಣೆ ಸಂದರ್ಭದಲ್ಲಿ, ಅದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದ ತೀರ್ಮಾನದಲ್ಲಿ ಅವರ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ಎಲ್ಲ ಪದಾಧಿಕಾರಿಗಳು ಕೂಡ ಬದಲಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀವಿ. ಅಭಿಮಾನಿಗಳ ನಡೆ ಏನಿರುತ್ತೆ ಸರ್ ಮುಂದಿನ ದಿನಗಳಲ್ಲಿ? ನಮ್ಮ ಜೊತೆ ನಿಲ್ತಾರೆ. ಹಾಗಾದ್ರೆ ಶೋಭಾಯಾತ್ರೆ ಅಂತೇಳಿ ಒಂದು ಸಂಘಟನೆ ರಿಜಿಸ್ಟರ್ ಮಾಡ್ಕೊಂಡು ಇದು ಮಾಡಿದ್ದಾರೆ ಸರ್ ನಿಮ್ಮ ಅಭಿಮಾನಿಗಳು ಅಂತೇಳಿ. ಅವೆಲ್ಲ ಮುಗಿದ ಅಧ್ಯಾಯ. ಶೋಭಾಯಾತ್ರೆ ಇರ್ಬೋದು, ಇನ್ನೊಂದು ಕಾರ್ಯಕ್ರಮ ಇರ್ಬೋದು, ರಾಮಚಂದ್ರನಿಗೆ ಸ್ವಾಗತ ಮಾಡಿರ್ಬೋದು, ರಾಮಚಂದ್ರ ನಂದಿ ಪೂಜೆ, ಅವೆಲ್ಲ ಮುಗಿದ ಅಧ್ಯಾಯ. ಅವತ್ತೆಲ್ಲ ಕೂಡ ನಾನು ಯಾವುದರಲ್ಲೂ ಭಾಗಿಯಾಗಿಲ್ಲ ಬ್ರದರ್. ಇವತ್ತು ಹಿಂದಿಂದೆಲ್ಲ ಮತ್ತೆ ಕೇಳಿದ್ರೆ ನಾನು ಅದೇ ಅಲ್ಲ ಸರ್, ಹಿಂದಿಂದೆಲ್ಲ ಈಗ ಶೋಭಾಯಾತ್ರೆಗೆ ಒಂದು ಸಂಘಟನೆ ರಿಜಿಸ್ಟರ್ ಮಾಡ್ಕೊಂಡು ಅದರಿಂದ ಮಾಡ್ತೀವಿ ಅಂತ ಹೇಳ್ತಾರೆ. ಬಿಜೆಪಿಯಲ್ಲಿ 2 ಸಲ ಮಾಡ್ತಾರಾ? ಬಿಜೆಪಿ ಈ ಕಡೆ ಒಂದು ಆ ಕಡೆ ಒಂದು ಮಾಡ್ತಾರಾ? ಪಕ್ಷಕ್ಕೂ ಡಿಫರೆನ್ಸ್ ಇದೆ ಸರ್. ಸಂಘಟನೆ ಬೇರೆ, ರಾಜಕೀಯ ಪಕ್ಷಗಳೇ ಬೇರೆ ಸರ್. ಯಾರೇ ಇರಲಿ, KDB ಲ್ಯಾಂಡ್ ಅಕ್ವಿಜೇಷನಲ್ಲಿ ಒಂದು ಪಾಲಿಸಿಯಲ್ಲೇ ಹೇಳಿದೆ, ವ್ಯವಸಾಯಕ್ಕೆ ಯೋಗ್ಯ ಇರ್ತಕ್ಕಂಥದ್ದು A ಮತ್ತು B ಕ್ಯಾಟಗರಿ ಇರ್ತಕ್ಕಂಥ ಜಮೀನು ಮಾಡಬಾರ್ದು ಅಂತಲೇ ಇದೆ. ನಾವು ಈಗ ವಿರೋಧ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ? ಇಲ್ಲಿರ್ತಕ್ಕಂಥ JDS MLA ಅವರು ಪರ ಇದ್ರೂ ಕೂಡ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ, ಮಾಡಿಸಿ 2,000 ಎಕರೆ ಅಲ್ಲ 20,000 ಎಕರೆ ಮಾಡಿಸಿ, ಆದರೆ ವ್ಯವಸಾಯಕ್ಕೆ ಯೋಗ್ಯ ಇಲ್ದಿರ್ತಕ್ಕಂಥ ಜಮೀನು ಮಾಡಿಸಿ ಅಂತ ಹೇಳ್ತಾ ಇದ್ದೀವಿ. ಇದು ಯಾರೇ ಆಗಲಿ ಮಾಡ್ತಕ್ಕಂಥದ್ದು ಕರೆಕ್ಟಾಗಿ ಇರಬೇಕು ಅಂತ ಹೇಳ್ತಕ್ಕಂಥದ್ದನ್ನೇ ಇವತ್ತು ನಮ್ಮ ನೀವು. ಸರ್, ಈಗ ಅವ್ರು ಹೇಳಿದ್ದಾರೆ ಲಾಸ್ಟ್ ಒಂದು ಪತ್ರಿಕಾಗೋಷ್ಠಿಯಲ್ಲಿ, ಇದು KDB ತರೋ ಶಕ್ತಿ ನಮ್ಗಿಲ್ಲ, ನಿಲ್ಸೋ ಶಕ್ತಿ ಸಹ ನಮ್ಗಿಲ್ಲ ಅಂತ ಹೇಳ್ಬಿಟ್ಟು. ಅವ್ರೀಗ ಪರ ಇದಾರ ಅಂತ ಹೇಳಿಲ್ಲ, ವಿರೋಧ ಇದಾರಂತೂ ಸಹ ಹೇಳಿಲ್ಲ. ಅವರು ಅಭಿವೃದ್ಧಿ ಪರ ಮಾಡಲಿ ಅಂತ ನಾನು ಬಯಸ್ತೀನಿ. ಅವ್ರಿಗೆ ಪರನೂ ಇರಬೇಕು, ವಿರೋಧನೂ ಇರಬೇಕು. ಯಾಕಂತ ಹೇಳಿದ್ರೆ ಕೆಲಸ ಒಳ್ಳೇದು ಮಾಡೋದಕ್ಕೆ ಪರ ಇರಬೇಕು, ಯಾರಾದರೂ ಮಾಡ್ತಕ್ಕಂಥ ಕೆಲಸ ಸರಿ ಇಲ್ಲ ಅಂದ್ರೆ ವಿರೋಧ ಮಾಡಬೇಕು, ಎರಡೂ ಮಾಡಬೇಕು. ಪರನೂ ಇರಬೇಕು, ವಿರೋಧನೂ ಇರಬೇಕು. ನಾನು ಇರಲ್ಲ ಅಂತಕ್ಕಂಥದ್ದು ಒಳ್ಳೇದಲ್ಲ. ಅವರು 2 ಪರನೂ ಇರಬೇಕಾಗುತ್ತೆ. ಪರವಾಗಿ ಇರಬೇಕು, ವಿರೋಧವಾಗಿ ಇರಬೇಕು. ಒಳ್ಳೆ ಕೆಲಸಕ್ಕೆ ಪರ ಇರಬೇಕು, ಕೆಟ್ಟ ಕೆಲಸ ಯಾರು ಮಾಡ್ತಂದ್ರೆ ವಿರೋಧ ಮಾಡಬೇಕು. ಅವರು ಜವಾಬ್ದಾರಿ. ಸರ್, ಬಿಜೆಪಿ ಅವಧಿಯಲ್ಲಿ KDB ಅನುಮೋದನೆ ಆಗಿರ್ತಕ್ಕಂಥದ್ದು. ಈಗ ಸಿಕಲ್ ರಾಮಚಂದ್ರಗೌಡರು ಬಿಜೆಪಿಯಲ್ಲಿ ಇದ್ದಾರೆ. ಸೊ ಅವರೇ ಅದರದ ಇತಿಹಾಸ ಗೊತ್ತಿಲ್ದಿರ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ ರೈತ ಸಂಘಟನೆಗಳು ಸಹ ತಮ್ಮ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಇವತ್ತು KDB ಲ್ಯಾಂಡ್ ಅಕ್ವಿಜೇಷನ್ 2.5 ಲಕ್ಷ ಎಕರೆಯನ್ನು ಇವತ್ತು ಕರ್ನಾಟಕದಲ್ಲಿ ತಗೊಂಡಿದ್ದಾರೆ. 2.5 ಲಕ್ಷದಲ್ಲಿ ಎಷ್ಟು ಫ್ಯಾಕ್ಟ್ರಿ ಬಂದಿದೆ?
ಇದೇ ಇವತ್ತು ಕೈವಾರದಲ್ಲಿ ಮಾಡಿದ್ದಾರೆ, 10 ವರ್ಷ ಆಯಿತು, ಎಷ್ಟು ಫ್ಯಾಕ್ಟ್ರಿ ಬಂದಿದೆ, ಅದನ್ನು ಬಿಟ್ಟು ಯಾಕೆ ಮತ್ತೆ ಇವತ್ತು ಲ್ಯಾಂಡ್ ಇಲ್ಲಿ ತಗೊತಾರೆ? ತಗೊಳ್ಳಿ, ಇಲ್ಲಿ ಲ್ಯಾಂಡ್ ಬೇಡ ಅಂತಲ್ಲ, ಈ ಕೈಗಾರಿಕೆ ಬರಲಿ. ಆದರೂ ನಾವು ಹೇಳ್ತಕ್ಕಂಥದ್ದು ಕಾಯ್ದೆಯಲ್ಲೇ ಇದೆ, ಎ ಮತ್ತು ಬಿ ಕೆಟಗಿರಿ ಅಂತ ಹೇಳಿದ್ರೆ ವ್ಯವಸಾಯಕ್ಕೆ ಯೋಗ್ಯ ಇರತಕ್ಕಂಥ ಜಮೀನು ತಗೋಬಾರ್ದು ಅಂತ ಕಾಯ್ದೆಯಲ್ಲಿದೆ. ನಾವು ಅದ್ರ ಪರ ಮಾತಾಡ್ತಾ ಇದ್ದೀವಿ. ಬಿಟ್ಟರೆ ನಮ್ಗೆ ಇಲ್ಲಿ ಕೈಗಾರಿಕೆ ಬರಬೇಕು, ಕೈಗಾರಿಕೆಗೆ ಬರ್ತಕ್ಕಂಥ ನಮ್ಮದು ವಿರೋಧ ಎಲ್ಲ ಬರಬೇಕಂತ ಹೇಳ್ತಾ ಇದ್ದೀವಿ. ಆದರೆ ರೈತರು ಏನು ಇವತ್ತು ಬೆಳೆ ಬೆಳೀತಾ ಇದ್ದಾರೆ, ಏನು ನಮಗೆ ಇಲ್ಲಿ ರೇಷ್ಮೆ ಬೆಳೀತಾ ಇದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ, ಯೋಗ್ಯ ಇರ್ತದೆ, ಕೆಂಪು ಭೂಮಿ, ಒಳ್ಳೆ ಭೂಮಿ, ನಮ್ಮ ಜಂಗಮಕೋಟೆ ಇರ್ತಕ್ಕಂಥ ಭೂಮಿ ಎ ಮತ್ತು ಬಿ ಕೆಟಗರಿಗೆ ಬರ್ತದೆ. ಆ ಜಮೀನು ತಗೋಬೇಡಿ ಅಂತ ನಾವು ಹೇಳ್ತಾ ಇರ್ತಕ್ಕಂಥದ್ದು. ನಮ್ಮದು ಪರ ಇದೆ, ಕೈಗಾರಿಕೆ ಬರ್ತಕ್ಕಂಥ ಪರ ಇದೆ, ಆದರೆ ವ್ಯವಸಾಯಕ್ಕೆ ಯೋಗ್ಯ ಇರ್ತಕ್ಕಂಥ ಜಮೀನು ತಗೋಬಾರ್ದಂತ ವಿರೋಧ ಇದೆ. ಸರ್, 75% ಹೆಚ್ಚು ರೈತರು ಭೂಮಿ ಕೊಡೋಕೆ ಸಿದ್ಧ ಇದ್ದಾರೆ ಅಂತೇಳಿ KDP ಹೋಗಿ ಈಗಾಗಲೇ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಆದ್ರೆ ಎಲ್ಲ ರಿಯಲ್ ಎಸ್ಟೇಟ್ ಕುಳುಗಳು ಮಾತ್ರ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಓಡಾಡ್ತಾ ಇದೆ ಸರ್. ಈ ಜಮೀನಲ್ಲಿ ಸುಮಾರು 400-500 ಎಕರೆ ಬಂದ್ಬಿಟ್ಟು PSL ತಗೊಂಡಾಗಿದೆ ಆಲ್ರೆಡಿ ರೈತರಿಂದ. ತಗೊಂಡಾದ್ರೂ ಖಾತೆ ಮಾತ್ರ ರೈತರ ಹೆಸರು ಬರ್ತಾ ಇದೆ. ಅವ್ರಿಗೂ ಒಂದು ರೈತರಿಗೆ ಆಸೆ ಇದೆ, ಖಾತೆ ನಮ್ಮ ಹೆಸರು ಬರ್ತಾ ಇದೆ, ನಮ್ಮ ದುಡ್ಡು ಬರುತ್ತೆ ಅಂತ. ಅವ್ರಿಗೆ ಗೊತ್ತಿಲ್ಲ ರೈತರಿಗೆ. ಪಾಪ ಈಗ ದುಡ್ಡು ರಿಲೀಸ್ ಮಾಡಿದ್ರೆ ಯಾರು ಮಾಡ್ತಾರೆ? ಒಂದು ಡಿಸ್ಪ್ಯೂಟ್ ಇರೋ ಲ್ಯಾಂಡ್ಗೆ KDP ದುಡ್ಡು ಕೊಡ್ಬೇಕಂತಾರೆ ಕೋರ್ಟ್ ಕಟ್ತಾರೆ. ಕೋರ್ಟಲ್ಲಿ ತೀರ್ಮಾನ ಆಗಿ ರೈತರು ಬರೋದು ಎಷ್ಟು ವರ್ಷ ಆಗುತ್ತೆ? ತೀರ್ಮಾನ ಯಾರು ಮಾಡಬೇಕು? ಕೋರ್ಟಲ್ಲಿ ತೀರ್ಮಾನ ಆಗ್ಬೋದು, ಎಷ್ಟು ವರ್ಷ ಆಗುತ್ತೆ? ರೈತರು ಅಟ್ಲೀಸ್ಟ್ ಉಳುಮೆ ಮಾಡ್ತಾ ಇದ್ದಾರೆ. ಇವತ್ತು ಅವ್ರ ಹತ್ರ ರೈತರಿಗೆ ದುಡ್ಡು ಬರಲ್ಲ, ಜಮೀನು ಬರಲ್ಲ, ಎರಡೂ ಹೋಗುತ್ತೆ. ರೈತರಿಗೆ ಗೊತ್ತಿಲ್ಲ, ಇದು ತಿಳುವಳಿಕೆ ಹೇಳ್ಬೇಕಂತ ಜವಾಬ್ದಾರಿಯವರು ಹೇಳ್ಬೇಕು ಇದನ್ನು. ಸರ್, ಮತ್ತೊಂದು, ನೀವು KDP ವಿರುದ್ಧವಾಗಿ ಹೋರಾಡ್ತಾ ಇರೋರ ಜೊತೆ ಪಾಲ್ಗೊಳ್ತೀರಿ ಹೋರಾಟಗಳಲ್ಲಿ. ಅವ್ರು ಹೇಳ್ತಾರೆ KDP ಜಂಗಮಕೋಟೆ ಹೋಬಳಿಯಲ್ಲೇ ಬೇಡ ಇದನ್ನು ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿದ್ರೆ ಬರಡು ಭೂಮಿ, ಬಂಜರು ಭೂಮಿ, ಗೋಮಾಳ ಇದ್ದರೆ ಮಾಡ್ಕೊಳ್ಳಿ ಅಂತ ಇರ್ತಾರೆ. ನಿಮ್ಮ ಹೇಳಿಕೆಗೆ ನಮ್ಗೆ ಸಂಬಂಧ ಇಲ್ಲ ಅಂತಾರೆ ಸರ್ ಅವರು. ಯಾರು KDP ವಿರೋಧ ವ್ಯಕ್ತಪಡಿಸೋಂಥವ್ರು 2000 ಅಲ್ಲ 20,000 ಮಾಡಿಕೊಂಡ್ರು ನಮ್ಮ ಅಗ್ರಿ ಇದೆ, ಇಲ್ಲಿ ಬರಡು ಭೂಮಿ, ಬಂಜರು ಭೂಮಿ ಅಂತ ಹೇಳಿದ್ರೆ ಅದಕ್ಕೆ ತಮ್ಮ ಹೇಳಿಕೆ ಏನು ಸರ್? ಜಂಗಮಕೋಟೆಯಿಂದ ಬೇಡ ಅಂತ ಹೇಳ್ತಾ ಇದ್ದೀರಿ ನೀವು ಅಂತ ಹೇಳಿದೆ. ಜಂಗಮಕೋಟೆಯಲ್ಲಿ ವ್ಯವಸಾಯಕ್ಕೆ ಯೋಗ್ಯ ಇಲ್ಲದಿರ್ತಕ್ಕಂಥ ಜಮೀನಿದೆ, ತಗೊಳ್ಳಿ ಅಂತ ಹೇಳಿದೆ. ಅದು ಬಿಟ್ಟು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಸಾಕಷ್ಟು ಜಮೀನು ಇವತ್ತು ಇಲ್ಲಿಂದ ಬಿಟ್ಟರೆ ನಮಗೆ ಇದೇ ರೋಡಲ್ಲಿ ದಿಬ್ಬೂರಡಿ ರೋಡಲ್ಲಿ ಹೋದರೆ ಸುಮಾರಿದೆ. ಅದು ಬಿಟ್ಟು ನಮಗೆ ಈಗ ವೈಹುಂಚಣೆ ರೋಡಲ್ಲಿ ಈ ಕಡೆ ಹೋದರೆ ಸುಮಾರು ಜಮೀನಿದೆ, ವ್ಯವಸಾಯ ಮಾಡೋಕ್ಕೆ ಯೋಗ್ಯ ಇಲ್ತಕ್ಕಂಥ ಜಮೀನಿದೆ. ಅಲ್ಲಿ ಬರಡು ಭೂಮಿ ಇದೆ, ಅಲ್ಲಿ ಬೆಳೆಗಳು ಇರ್ತಕ್ಕಂಥದ್ದು ಯಾರೂ ಇಲ್ಲ, ಅಲ್ಲಿ ತಗೊಳ್ಳಿ ಅಂತ ಹೇಳಾಗಿದೆ. ಇಲ್ಲಿ ಇರ್ತಕ್ಕಂಥ ವ್ಯವಸಾಯಕ್ಕೆ ಯೋಗ್ಯ ಜಮೀನು ಯಾರು ನಮ್ಮ ಹತ್ರ ರೈತರು ಬಂದಿದ್ರೆ ನಾವು ಕೊಡಲ್ಲ ಅಂತ ಅವರು ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಬಟ್ ಇದರಲ್ಲಿ ಪರ ವಿರೋಧ ಇರ್ತಕ್ಕಂಥದ್ದು ನಡೀತಕ್ಕಂಥ ಇದೆ. ಮತ್ತು ಕೂಲಂಕುಷವಾಗಿ KDP ಇರ್ತಕ್ಕಂಥ ಏನು ಅವ್ರ ಗೈಡ್ಲೈನ್ಸ್ ಮೇಲೆ ಇದೆಲ್ಲ ಕನ್ಸರ್ನ್ ಲ್ಯಾಂಡ್ ಅಕ್ವಿಜೇಷನ್ ಈಗೆಲ್ಲ ಪೂರ್ತಿ ಅವ್ರು ಏನು ಕೇಳಿದ್ರೆ ಅದು ಕೊಡಲೇಬೇಕಂತ ಏನು ತೀರ್ಮಾನ ಇಲ್ಲ. ರೈತರು ಒಪ್ಪಿಗೆ ಮಾಡಿದ್ರೆ ಮಾತ್ರನೇ ತಗೋಬೇಕಂತದ್ದು ಇದೆ ಕನ್ಸರ್ನ್ ಅಕ್ವಿಜೇಷನಲ್ಲಿ. ಹಂಗಾದ್ರೆ ಮಿನಿಮಮ್ ಅಟ್ಲೀಸ್ಟ್ ಒಂದು 75% ಭಾಗ ನಾವು ಕೊಡ್ತೀವಂತ ಒಂದು ದಾಖಲಾತಿ ಮಾಡ್ಬೇಕಂತ ಅವತ್ತು ಮಾಡಿದ್ರಲ್ಲ, ಯಾವುದು ರೆಡ್ ಮತ್ತು ಏನು ಯಾವುದು ಚೀಟಿ ಕೊಟ್ರಲ್ಲ, ಪಿಂಕ್ ಆ್ಯಂಡ್ ವೈಟ್ ಕೊಟ್ರಲ್ಲ, ಅವತ್ತು ಮಾಡಿರ್ತಕ್ಕಂಥದ್ದು ಕರೆಕ್ಟಾಗಿ ಮಾಡಿಲ್ಲ ಅಂತಕ್ಕಂಥದ್ದು ಎಲ್ಲ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ವಿರೋಧ ಮಾಡಿದ್ದೀವಿ. ಅದನ್ನು ಸಾರ್ವಜನಿಕವಾಗಿ ಮಾಡ್ತಕ್ಕಂಥದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರಬೇಕು ಅದು. ಬಟ್ ಅದು ಕ್ಲೀನಾಗಿ ಕೊಟ್ಟಿಲ್ಲ, ಅವರು ಕೊಟ್ಟು ಮಾಡಬೇಕಂತ ವಿನಂತಿ ಮಾಡ್ಕೊಳ್ತೀವಿ. ಓಕೆ.